ಡಿ.ಕೆ. ಶಿವಕುಮಾರ್ ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟು ಕುಂಭಸ್ನಾನವನ್ನು ಮಾಡಿದ್ರು ಕುಟುಂಬ ಸಮೇತರಾಗಿ ತೆರಳಿ. ಈಗ ಸತೀಶ್ ಜಾರಕಿಹೊಳಿ ವಿಚಾರದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಈ ವಿಚಾರದಲ್ಲಿ ಎಂ.ಬಿ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರ್ಯಾರ ನಂಬಿಕೆಗಳು ಏನಿದ್ದಾವೆ, ನಂಬಿಕೆ ಆಚರಣೆಗಳ ಮೇಲೆ ಹೋಗಬಹುದು, ಅವರು ಹೋಗಿ ಭಾಗವಹಿಸಬಹುದು, ಅವ್ರು ಹೋಗೋದ್ರ ಬಗ್ಗೆ ನಾನ್ಯಾಕೆ ಕಮೆಂಟ್ ಮಾಡಲಿ ಅಂತ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿರುವಂಥ ಎಂ.ಬಿ. ಪಾಟೀಲ್ ಡಿ.ಕೆ. ಶಿ ಫ್ಯಾಮಿಲಿ ಸಮೇತರಾಗಿ ಪ್ರಯಾಗ್ರಾಜ್ಗೆ ಹೋಗಿದ್ದಂಥ ವಿಚಾರ ತಪ್ಪೇನಿದೆ, ಅವರವರ ನಂಬಿಕೆಗಳ ಮೇಲೆ ಹೋಗ್ಬೋದು. ಕೆಲವರ ನಂಬಿಕೆಗಳು ಬೇರೆ ಬೇರೆ ಇದ್ದಾವೆ, ನನ್ನ ನಂಬಿಕೆ ಬೇರೆ ಇದೆ, ನನ್ನ ನಂಬಿಕೆಯ ಪ್ರಕಾರ ನಾನು ನಡೆದುಕೊಳ್ತೇನೆ. ಡಿ.ಕೆ. ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಅವರ ನಂಬಿಕೆ ಮೇಲೆ ಅವರು ನಡೆದುಕೊಳ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಧಾರ್ಮಿಕ ಹಕ್ಕಿದೆ ಅಂತ ಹೇಳಿ ಸಚಿವ ಎಂ.ಬಿ. ಪಾಟೀಲ್ ಹೇಳಿದ. ನೋಡಿ, ಯಾರ್ಯಾರ ನಂಬಿಕೆಗಳೇನಿದಾವೆ ಆ ನಂಬಿಕೆಗಳಾದ್ದು ಹೋಗ್ಬೋದು. ಅವ್ರ ನಂಬಿಕೆಗಳ ಆಚರಣೆಗಳು ತಪ್ಪೇನಿದೆ, ಅವ್ರವ್ರ ನಂಬಿಕೆಗಳ ಮೇಲೆ ನೋಡಿ. ಈ ಕೆಲವರ ನಂಬಿಕೆಗಳೇ ಬೇರೆ ಬೇರೆ ಇದಾವೆ. ನಿಮ್ಮ ನಂಬಿಕೆ ನನಗಿಲ್ಲ, ನನ್ನ ನಂಬಿಕೆ ನಿಮಗಿರ್ಲಿಕ್ಕಿಲ್ಲ. ನನ್ನ ನಂಬಿಕೆ ಪ್ರಕಾರ ನಾನು ನಡ್ಕೋತೀನಿ, ಡಿ.ಕೆ. ಶಿವಕುಮಾರ್ ನಂಬಿಕೆ ಪ್ರಕಾರ ಅವ್ರು ನಡ್ಕೋತಾರೆ, ಸತೀಶ್ ಜಾರಕಿಹೊಳಿ ನಂಬಿಕೆ ಪ್ರಕಾರ ಅವ್ರು ನಡ್ಕೋತಾರೆ. ಹಕ್ಕಿಲ್ವಾ ಇವತ್ತು ದಿವಸ? ಪ್ರತಿಯೊಬ್ಬರಿಗೂ ಹಕ್ಕಿದೆ. ಸಂವಿಧಾನ ಏನು ಹೇಳಿದೆ, ಪ್ರಜಾಪ್ರಭುತ್ವ ಏನು ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ತನ್ನ ಇದನ್ನು ಆಚರಣೆ ಮಾಡಲಿಕ್ಕಂತ ಹಕ್ಕಿದೆ, ಧಾರ್ಮಿಕ ಹಕ್ಕಿದೆ ಇವತ್ತು ದಿವಸ. ನೋಡಿ, ಯಾರ್ಯಾರ ನಂಬಿಕೆಗಳೇನಿದಾವೆ ಆ ನಂಬಿಕೆಗಳಾದ್ದು ಹೋಗ್ಬೋದು. ಅವ್ರ ನಂಬಿಕೆಗಳ ಆಚರಣೆಗಳು ತಪ್ಪೇನಿದೆ, ಅವ್ರವ್ರ ನಂಬಿಕೆಗಳ ಮೇಲೆ ನೋಡಿ.